ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಉಡುಪಿ ಜಿಲ್ಲೆಯ ಕಾಪು ಪುರಸಭೆ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ ಮಾನ್ಯ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಮುಖ್ಯ ಅತಿಥಿಗಳಾಗಿ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಮಾನ್ಯ ಸಂಸದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಶ್ರೀ ಬಿ ವೈ ರಾಘವೇಂದ್ರ ಮಾನ್ಯ ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಶ್ರೀ ಎಸ್ ಎಲ್ ಭೋಜೇಗೌಡ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಹಾಗೂ ಪತ್ರಿಕಾ ಮಿತ್ರರು ಹಾಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಬಗ್ಗೆ ಭಾಳ ಹೆಮ್ಮೆಯಿಂದ ಅದರ ಉದ್ಘಾಟನೆ ಮಾಡಿದ್ದೀನಿ. ಬಡವರಿಗೆ ಏನು ಕೆಲಸ ಮಾಡುವಂಥವ್ರಿಗೆ ಭಾಳಷ್ಟು ಬೆಳಗ್ಗೆ ಕೆಲಸ ಮಾಡಿ ರಾತ್ರಿ ಮನೆಗೆ ಹೋದಾಗ ಅವರ ಮನೆ ಒಲೆ ಹತ್ತುತ್ತೆ ಅನ್ನೋವಂಥವ್ರಿಗೆ, ಶ್ರಮಿಕರಿಗೆ ಅವ್ರನ್ನೆಲ್ಲ ಒಂದು ತಲೆ ಕೊಟ್ಟು ಅವ್ರಿಗೋಸ್ಕರ ಅನುಕೂಲ ಆಗಲಿ ಅಂತ ಇಂದಿರಾ ಕ್ಯಾಂಟೀನನ್ನು ಏನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್. ಹಸ್ತವನಿಗೇನೆ ಅನ್ನದ ಬೆಲೆ ಗೊತ್ತಾಗುತ್ತೆ. ಸೊ ಎಲ್ಲರಿಗೂ ಅನ್ನ ಕೈಗೆಟ್ಕೊಂತ ಬೆಲೆಯಲ್ಲಿ ಸಿಗಲಿ ಅಂತ ಹೇಳಿ 5 ರೂಪಾಯಿಗೆ ಒಂದು ಉಪಹಾರ, 10 ರೂಪಾಯಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡುವಂಥ, ಅದು ಕ್ಲೀನಾಗಿದ್ದಂಥ ಪೌಷ್ಟಿಕಾಂಶತೆಯಿಂದ ಕೂಡಿದಂಥ ಊಟ ಕೊಡೋದಕ್ಕೆ ನಾವು ಸರ್ಕಾರದಿಂದ ಸಹಾಯ ಮಾಡ್ತಾ ಇದ್ದೀವಿ. ಇದು ಸರ್ಕಾರನೇ ಇದಕ್ಕೆ ಸಹಾಯವನ್ನು 35 ರೂಪಾಯಿ 32 ರೂಪಾಯಿ 35 ರೂಪಾಯಿಯನ್ನು ಒಂದು ಪ್ಲೇಟ್ಗೆ 35 ರೂಪಾಯಿಯನ್ನು ಕೊಟ್ಟು ಟೋಟಲ್ ಆಗಿ ಏನು ಒಂದು ದಿನದ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೇನು ನಾವು ಇವ್ರ ಕಡೆ ಗ್ರಾಹಕರ ಕಡೆ 25 ರೂಪಾಯಿ ಇಸ್ಕೊಂಡ್ರೆ ಅದಕ್ಕೆ ಮತ್ತು ಸರ್ಕಾರ 35 ರೂಪಾಯಿ ಕೂಡಿಸಿ ಟೋಟಲ್ 62 ರೂಪಾಯಿವರೆಗೆ ನಾವು ಯಾರು ಇಂದಿರಾ ಕ್ಯಾಂಟೀನ್ ನಡೆಸ್ತಾರೆ ಅವ್ರಿಗೆ ದುಡ್ಡನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಸರ್ಕಾರ ಯಾಕೆ ಇದನ್ನು ಸಹಾಯ ಮಾಡ್ತಾ ಇದೆ ಅಂತಂದರೆ, ಯಾರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಸಿವಿನಿಂದ ಉಳಿಬಾರ್ದು, ಹಸಿವು ಮುಕ್ತ ಕರ್ನಾಟಕ ಆಗಬೇಕನ್ನೋದೇ ಸಿದ್ದರಾಮಯ್ಯನವರ ಆಶೆ. ಥ್ಯಾಂಕ್ ಯು.